guys, welcome back to my channel. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಏನಪ್ಪ ಇಷ್ಟೊಂದು ರೆಡಿ ಆಗಿಬಿಟ್ಟು ಬಂದಿದ್ದಾರೆ ಕ್ಯಾಮ್ರಾ ಮುಂದೆ ಅಂತ ಅನ್ಕೊತಾ. ಎಸ್, ನಾನು ಇವತ್ತು ಆಚೆ ಹೋಗ್ತಾ ಇದ್ದೀವಿ. ಫಸ್ಟು ದೇವಸ್ಥಾನ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಸ್ಯಾರಿ ಉಟ್ಕೊಂಡು, ದಿಸ್ ಇಸ್ ಮೈ OOTD ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೆ. ಬಟ್ ನನ್ನ ಹಸ್ಬೆಂಡ್ ಪವನ್ ಅವರು ಲೇಟಾಗಿ ಬಂದರು ಆಫೀಸಿಂದ. ಸೊ ಅದಕ್ಕೋಸ್ಕರ ಪ್ಲ್ಯಾನ್ ಚೇಂಜ್ ಆಗಿದೆ. ಇವತ್ತು ಡಿನ್ನರ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ದಿಸ್ ಸ್ಯಾರಿ ಈಸ್ ಗೋ ವೆಲ್ ವಿತ್ ಟೆಂಪಲ್ ಆರ್ ಏನೋ ಆಚೆಗೂ ಹಾಕೊಂಡು ಹೋಗ್ಬೋದು, ಆ ಥರದ್ದೇ ಹಾಕ್ಕೊಂಡಿದ್ದೀನಿ. ಸೊ ಎಸ್, ಸೊ ಈ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್ ಬ್ಯಾಗ್. ದಿಸ್ ಮೈ ಫಸ್ಟ್ ಸ್ವಲ್ಪ ಅಂದರೆ ಕಾಸ್ಟ್ಲಿ ಬ್ಯಾಗ್ ಅಂದರೆ ಇದೇನೆ. ದಿಸ್ ಮೈ ಫಸ್ಟ್ ಕಾಸ್ಟ್ಲಿ ಬ್ಯಾಗ್. ಆ್ಯಂಡ್ ಕಾಸ್ಟ್ಲಿ ಬ್ಯಾಗ್ ಅಂತ ಅಂದಿದ ತಕ್ಷಣವೇ ತುಂಬ ಲಕ್ಸುರಿಯಸ್ ಬ್ಯಾಗು ಆ ಥರ ಎಲ್ಲ ಅಂದ್ಕೊಬೇಡಿ. ನನಗೆ ಇದು ಸ್ವಲ್ಪ ಕಾಸ್ಟ್ಲಿ, ಬಿಕಾಸ್ ನಾನು ಬ್ಯಾಗ್ಸಿಗೆ ಆ ಥರದಕ್ಕೆಲ್ಲ ಜಾಸ್ತಿ ದುಡ್ಡು ಹಾಕಲ್ಲ. ಸೊ ಕಮ್ಮಿ ಒಂದು 1000-1500 ರೇಂಜಲ್ಲೇ ನಾನು ತೊಗೊಂಡಿರೋದು. ಸೊ ಅದನ್ನೇ ಚೇಂಜ್ ಮಾಡ್ತಾ ಇರೋಣ. ಒಂದು ಲಕ್ಸುರಿಯಸ್ ಬ್ಯಾಗ್ ತೊಗೊಂಡು ಅದನ್ನೇ ಎಲ್ಲ ಕಡೆ ತೊಗೊಳೋಕ್ಕಿಂತ ಸೊ ಏನೋ ಜಾಸ್ತಿ ಬ್ಯಾಗ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಸ್ವಲ್ಪ ಇವಾಗ ನನಗೆ ಮಗು ಆಗಿದೆ ಅಲ್ವಾ, ಸೊ ಎಲ್ಲಾದರೂ ಹೋಗ್ಬೇಕಾದ್ರೆ ತುಂಬ ಥಿಂಗ್ಸ್ ಇಟ್ಕೊಂಡು ಹೋಗ್ಬೇಕು, ಪಾಪದು ನನ್ನ ಜೊತೆಗೆ ಇಟ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ನಾನು ಸ್ವಲ್ಪ ದೊಡ್ಡ ಬ್ಯಾಗ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ಬ್ಯಾಗ್ ಪರ್ಚೇಸ್ ಮಾಡಿದೆ. ಸೊ ಇವಾಗ ಬ್ಯಾಗ್ ಓಪನ್ ಮಾಡೋಣ. ಯಾವ ಬ್ರ್ಯಾಂಡಿಂದ ಅಂತ ನೀವು ಗೆಸ್ ಮಾಡಿ, ಬಿಕಾಸ್ ಇದು ತುಂಬ ಲಕ್ಸುರಿಯಸ್ ಬ್ರ್ಯಾಂಡ್ ಅಂತ ಅಲ್ಲ, ಸ್ವಲ್ಪ ಅಫೋರ್ಡಬಲ್ ಬ್ರ್ಯಾಂಡ್ ಇದೆ. ಸೊ ಯಸ್, ದಿಸ್ ಇಸ್ ಮೈ ಲವಿ ಬ್ಯಾಗ್. ಸೊ ಇದನ್ನು ನಾನು ನೆನ್ನೆ ಪರ್ಚೇಸ್ ಮಾಡಿದ ವ್ಲಾಗ್ ನಾನು ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನೆನ್ನೆ ನೈಟ್ 9 o'clock ಹೋಗಿದ್ವಿ. ನಾನು ಶಾಪ್ ಓಪನ್ ಇರುತ್ತೋ ಇಲ್ವೋ ಅಂತ ಅಂದ್ಕೊಂಡು ವ್ಲಾಗ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಓಪನ್ ಇತ್ತು, ಹೋದೆ. ನನಗೆ 2-3 ಅಷ್ಟೇ ನಾನು ನೋಡಿದ್ದು. ಈ ಬ್ಯಾಗ್ ನನಗೆ ಇಷ್ಟ ಆಯಿತು. ಅಂದರೆ ನನಗೆ ಕಲರು ಅದು ಇದಕ್ಕಿಂತ ನನಗೆ ಐ ವಾಂಟ್ ಸ್ಪೇಷಿಯಸ್ ಬ್ಯಾಗ್ ಅಂತ ನನಗೆ ಬೇಕಾಗಿದ್ದು. ಸೊ ಅದಕ್ಕೋಸ್ಕರ ಈ ಬ್ಯಾಗ್ ಪರ್ಚೇಸ್ ಮಾಡಿದೆ. ಸೊ ದಿಸ್ ಇಸ್ ಮೈ ಬ್ಯಾಗ್. ಇದು ಅಂದರೆ ಇದ್ರದ್ದು ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 7000. ನನಗೆ 50% ಆಫ್ ಇತ್ತು. ಸೊ ಅದಕ್ಕೋಸ್ಕರ 3250 ಆ ರೇಂಜಲ್ಲಿ ಸಿಕ್ತು. ದಿಸ್ ಇಸ್ ಮೈ ಬ್ಯಾಗ್. ಸೊ ಯಾ, ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗಿಂತ ನನ್ನ ಪವನಿಗೆ ತುಂಬ ಇಷ್ಟ ಆಯಿತು. ಸೊ ಐ ಥಾಟ್ ಓಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಈ ಬ್ಯಾಗ್ ತೊಗೊಂಡೆ. ಸೊ ಇದು ಮೇನ್ ಜಿಪ್. ಸೊ ಇದರೊಳಗಡೆ ಕಂಪಾರ್ಟ್ಮೆಂಟ್ಸ್ ಇದೆ. ಇದು ಲ್ಯಾಪ್ಟಾಪ್, ಈವನ್ ನಾನು ಆಫೀಸ್ಗೆ ಹೋದರೆ ಲ್ಯಾಪ್ಟಾಪ್ ಬೇಕಾದರೂ ಕ್ಯಾರಿ ಮಾಡ್ಬೋದು. ಸೊ ಇದು ಲ್ಯಾಪ್ಟಾಪಿಗೆ. ಆ್ಯಂಡ್ ಇಲ್ಲೊಂದು ಸ್ಪೇಸ್ ಇದೆ ಅಂತೇನೋ ನಾನು ರಿಮೂವ್ ಮಾಡಿಲ್ಲ. ಸೊ ಇದೊಂದು ಸ್ಪೇಸ್ ಇದೆ, ಮತ್ತು ಇಲ್ಲೊಂದು ಸ್ಪೇಸ್ ಇದೆ. ಇಲ್ಲಿ ಒಳಗಡೆ ಒಂದು ಜಿಪ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಆಚೆ ಒಂದು ಜಿಪ್ ಇದೆ. ಸೊ ಆ್ಯಂಡ್ ಇಲ್ಲಿ ಪಾಕೆಟ್ ಏನೋ ಕಾರ್ಡ್ ಹೋಲ್ಡರ್ಸ್ ಕೂಡ ಇದೆ ಇಲ್ಲಿ. ಐ ಥಿಂಕ್ ಯು ಕ್ಯಾನ್ ಸಿ ಇಟ್. ಸೊ ಇಲ್ಲಿ ಕಾರ್ಡ್ ಹೋಲ್ಡರ್ಸ್ ಕೂಡ ಇದೆ. ಸೊ ಮತ್ತು ಇಲ್ಲಿ ಸೈಡಲ್ಲೂ ವಾಟರ್ ಬಾಟಲ್, ಅಂಬ್ರೆಲಾ ಅದೆಲ್ಲ ಇಟ್ಕೊಬೋದು. ಸೊ ಐ ಥಿಂಕ್ ಇಟ್ಸ್ ಸ್ಪೇಷಿಯಸ್ ಬ್ಯಾಗ್ ಅಂತ ಅಂದ್ಕೊಂಡು ನಾನು ಇದನ್ನು ಪರ್ಚೇಸ್ ಮಾಡಿದೆ. ಐ ಥಿಂಕ್ ವರ್ತ್ ದ ಮನಿ ಅಂತ ಅನಿಸುತ್ತೆ. 3500 ಅಂತ ಅಂದ್ಕೊಳ್ಳಿ. ಸೊ ಎಸ್, ಇದು ನನಗೆ ಸ್ಪೇಷಿಯಸ್ ಆ್ಯಂಡ್ ಕಂಫರ್ಟಬಲ್ ಆ್ಯಂಡ್ ಚೆನ್ನಾಗೂ ಇದೆ. ಕಲರ್ ನನಗೆ ತುಂಬ ಇಷ್ಟ ಆಯಿತು. ಸೊ ಎಸ್, ಇವಾಗ ತಗೊಂಡೆ. ಎಸ್, ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಈ ಬ್ಯಾಗು ಅಂತ. ಸೊ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನನ್ನ ಪವನ್ಗೂ ಇಷ್ಟ ಆಯಿತು, ನಮ್ಮ ಅಮ್ಮಂಗೂ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಈ ಬ್ಯಾಗ್ನ ಪರ್ಚೇಸ್ ಮಾಡಿದೆ. ಎಸ್, ಅದಕ್ಕೋಸ್ಕರ ಈ ವ್ಲಾಗ್ ಮಾಡಿದ್ದು. ಐ ಹೋಪ್ ಯು ಲೈಕ್ ಇಟ್. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇದೇ ಥರನೇ, ಅಂದರೆ ಇದು ಬರೀ ಪರ್ಚೇಸಿಂಗೇ ಅಲ್ಲ, ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು. ಬಾಯ್.